ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಸ್ವಾಗತ. ನಮಗೊಂದು ಇವತ್ತಿನ ಒಂದು ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ನೀರು ತುಂಬ ಹಬ್ಬವನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಸಂಪೂರ್ಣ ಒಂದು ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಏನಪ್ಪ ಅಂತಂದರೆ, ನಾವು ಈ ನೀರು ತುಂಬ ಹಬ್ಬವನ್ನು ನರಕ ಚತುರ್ದಶಿಯ ಒಂದು ಸಂಜೆಯ ಸಮಯದಲ್ಲಿ ನಾವು ಆಚರಣೆ ಮಾಡಬೇಕು. ನಮಗೆ ನರಕ ಚತುರ್ದಶಿ ನಮಗೆ ಸೋಮವಾರ ಬರೆದಿರುವಂಥದ್ದು. ಆ ಕಾರಣಕ್ಕೆ ನಾವು ಭಾನುವಾರ ಸಂಜೆ ಸಮಯದಲ್ಲಿ ನಾವು ನೀರು ತುಂಬ ಹಬ್ಬವನ್ನು ಆಚರಣೆ ಮಾಡಬೇಕು. ಇನ್ನು ಎಲ್ಲ ಪಾತ್ರೆಗಳನ್ನು ಸಹ ತೊಳೆದು ನೀರು ತುಂಬ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನೀವು ಸಿದ್ಧತೆ ಮಾಡ್ಕೊಳ್ಳಿ. ಹಳ್ಳಿಗಳಂತೂ ತುಂಬ ವಿಜೃಂಭಣೆಯಿಂದ ಅವರು ಆಚರಣೆ ಮಾಡ್ತಾರೆ. ಆದರೆ ನಾನು ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಪೀಠದ ಮೇಲೆ ಒಂದು ವಸ್ತ್ರವನ್ನು ಹಾಕಿಕೊಳ್ಳಿ, ಇಲ್ಲ ಅಂದರೆ ರಂಗೋಲಿಯನ್ನು ಹಾಕಿ ಲಕ್ಷ್ಮೀ ಫೋಟೋವನ್ನು ಇಟ್ಟು ಅದರ ಮುಂಭಾಗದಲ್ಲಿ 2 ದೀಪವನ್ನು ಹಚ್ಚಿ, ಹಾಗೆಯೇ ಮತ್ತು ಒಂದು ಪ್ಲೇಟ್ ಮೇಲೆ ಎಲೆ ಮೇಲೆ 5 ಗಂಟೆ ಹಾಗೆ ಶ್ರೀಗಂಧ ಅರಿಶಿನ ಮುಖವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಒಂದು ಕಳಶಕ್ಕೆ ಹೊರಭಾಗದಿಂದ ತಂದಿರುವಂತಹ ನೀರನ್ನು ತುಂಬಿಸಿ ನೀವು ಗಂಗೆ ಪೂಜೆ ಮಾಡಬೇಕು. ಎಲ್ಲಿ ನಿಮಗೆ ನೀರು ಬರ್ತದೋ ಅಲ್ಲಿ ನೀವು ಹೋಗಿ ಸ್ವಲ್ಪ ಮಟ್ಟಿಗೆ ನೀವು ಹೂವು ಅಕ್ಷತೆ ಎಲ್ಲದನ್ನು ಒಂದು ನಲಕ್ಕೆ ಅಥವಾ ಬಾವಿಗೆ ಹಾಕಿ ಗಂಗೆ ಪೂಜೆನ ಮಾಡಿಕೊಂಡು ನೀರನ್ನು ತಂದು ನೀವು ಪುಟ್ಟದಾಗಿ ಒಂದು ಕಳಶಕ್ಕೆ ನೀರನ್ನು ತಂದು ದೇವರ ಮುಂದೆ ಇಟ್ಟು, ಅಂದರೆ ಇಲ್ಲಿ ಪೀಠದ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಗಂಗಾಜಲವನ್ನು ಹಾಕಬೇಕು. ಗಂಗಾಜಲ ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಇಷ್ಟನ್ನು ಹಾಕಬೇಕು. ಮತ್ತು ಒಂದು ಹೂವನ್ನು ಸಹ ಹಾಕ್ಬೋದು, ತುಂಬ ಒಳ್ಳೆಯದು. ಹಾಗೆಯೇ ಹೂಗಳಿಂದ ಅಲಂಕಾರ ಮಾಡಿ ಗಂಗೆಯ ಮುಂದೆ ನೀವು ತಾಂಬೂಲವನ್ನು ಸಹ ಇರಬೇಕು. ಎಲೆ ಅಡಿಕೆ ದಕ್ಷಿಣ ಸೇಬನ್ನು ಇಟ್ಟಿದ್ದೇನೆ, ನೀವು ಬಾಳೆಹಣ್ಣನ್ನು ಸಹ ಇರಬಹುದು. ಇಷ್ಟರ ಮಟ್ಟಿಗೆ ನೀವು ಒಂದು ಸಿದ್ಧತೆ ಮಾಡಿಕೊಂಡು ಊದಿನ ಕಡ್ಡಿಯನ್ನು ಬೆಳಗ್ಗೆ ನೀವು ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಇಷ್ಟೇ ನೀವು ನೀರು ತುಂಬ ಹಬ್ಬ ಗಂಗೆ ಪೂಜೆನೋ ಮಾಡುವಂಥದ್ದು. ನೀವು ಈ ಕಳಶವನ್ನು ತುಂಬಿಸುವಾಗ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸಂಧಿಂ ಕುರು ಗಂಗೆ ಅಸ್ಮಿನ್ ಕಳಶೆ ಆವಾಹಯಾಮಿ ಅಂತ ನೀವು ಕೇಳ್ಕೋಬೇಕು. ಹಾಗೆಯೇ ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದಾದರೆ, ಭಾನುವಾರ ಸಂಜೆ ಇದನ್ನು ಆಚರಣೆ ಮಾಡ್ತಿದ್ದೆ. ಸೋಮವಾರ 5 ಗಂಟೆಯಿಂದ 7 ಗಂಟೆ 14 ನಿಮಿಷವರೆಗೆ ನಮಗೆ ಈ ಸಮಯವಿರ್ತದೆ ಅಭ್ಯಂಜನ ಸ್ನಾನ. ಸೊ ಆ ಸಮಯದಲ್ಲಿ ನೀವು ಎಣ್ಣೆಯನ್ನು ಹಚ್ಚಿಕೊಂಡಿದ್ದ ನಂತರದಲ್ಲಿ ಮನೆಯಲ್ಲಿ ಎಷ್ಟು ಜನರು ಇರ್ತಾರೋ ಅವರು ಸ್ನಾನ ಮಾಡುವಂಥ ಒಂದು ನೀರಿಗೆ, ಬಿಸಿನೀರಾಗಿರ್ಬೋದು ತಣ್ಣೀರಾಗಿರ್ಬೋದು, ಅವರು ಸ್ನಾನ ಮಾಡುವಂಥ ಒಂದು ನೀರಿಗೆ ಈ ಒಂದು ನೀರನ್ನು ಸ್ವಲ್ಪ ಮಟ್ಟಿಗೆ ನೀವು ಡಿವೈಡ್ ಮಾಡಿಕೊಂಡು ಹಾಕಿ ನೀವು ಸ್ನಾನ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆ ಹಾಗೆ ನಿಮಗೆ ಇರುವಂಥ ಒಂದು ಕಷ್ಟಗಳು ಸಹ ನಿಮಗೆ ಕಡಿಮೆ ಆಗ್ತಾ ಹೋಗ್ತದೆ. ಈ ಥರ ನೀವು ಒಂದು ಸರಳವಾಗಿ ಈ ನೀರು ತುಂಬ ಹಬ್ಬವನ್ನು ಆಚರಣೆ ಮಾಡಬಹುದಾಗಿರುತ್ತದೆ. ನೋಡೋಣ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ನೀರು ತುಂಬುವ ಹಬ್ಬ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.